ಎಲ್ಲ SLC ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ನಿಮಗೆ ರಿಸಲ್ಟ್ ಬಂದ ಮೇಲೆ ನಿಮಗೆ ಸರ್ವರ್ ಆದರೆ ಸಿಗೋದಿಲ್ಲ, ಮತ್ತು ರಿಸಲ್ಟ್ ಅದು ಚೆಕ್ ಮಾಡೋಕ್ಕಾದ್ರೆ ಆಗೋದಿಲ್ಲ. ಎಲ್ಲರಿಗಿಂತ ಮೊದಲು ರಿಸಲ್ಟ್ ಯಾವ ರೀತಿ ಚೆಕ್ ಮಾಡುವಂಥ ಈ ವಿಡಿಯೋದಲ್ಲಿ ಅದು ಹೇಳ್ತೀನಿ. ಆದರೆ ನೋಡೋಣ, ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸ್ಟಾರ್ಟಿಂದ ಎಂಡ್ ನೋಡಿ. ಮತ್ತು ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗ್ತದೆ, ಯಾಕಂದರೆ ಬೇಗ ರಿಸಲ್ಟ್ ಚೆಕ್ ಮಾಡೋಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಆದ್ದರಿಂದ ಸ್ಟಾರ್ಟಿಂದ ಎಂಡ್ ನೋಡಿ. ಮತ್ತು ಇನ್ನೂ ಕೂಡ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಜುಕೇಷನ್ ಮಾಡಬೇಕಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಬಂದುಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ನೀವು ನಿಮ್ಮ ರಿಸಲ್ಟ್ನ ಬೇಗಾದರೆ ಚೆಕ್ ಮಾಡ್ಬೋದು. ಹೇಗೆ ಅಂದರೆ, ಇಲ್ಲಿ ನಿಮ್ಮ ವೆಬ್ಸೈಟ್ಗೆ ಆದರೆ ಸರ್ವರ್ ಕನೆಕ್ಟ್ ಆಗ್ತದೆ. ಸರ್ವರ್ ಕನೆಕ್ಟ್ ಆಗೋದ್ರಿಂದ ನಿಮ್ಮ ರಿಸಲ್ಟ್ ಬಂದುಬಿಟ್ಟು ಬೇಗ ಚೆಕ್ ಮಾಡೋಕ್ಕೆ ಆಗ್ತದೆ. ಸೊ ನಿಮಗೆ ಯಾವುದೇ ರೀತಿ ರಿಸಲ್ಟ್ ಚೆಕ್ ಮಾಡೋದ್ರಲ್ಲಿ ಅಡ್ಡಿ ಆದರೆ ಆಗೋದಿಲ್ಲ. ಸೊ ಬನ್ನಿ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಮೊದಲೇ ಬಂದುಬಿಟ್ಟು ನೀವು ಪ್ಲೇಸ್ಟೋರಲ್ಲಿ ಬಂದುಬಿಟ್ಟು SLC ರಿಸಲ್ಟ್ ಆ್ಯಪ್ 2024 ಅಂತ ಸರ್ಚ್ ಮಾಡಿ. ಆಮೇಲೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು SLC ರಿಸಲ್ಟ್ ಆ್ಯಪ್ 2024 ಕರ್ನಾಟಕ. ಈ ರೀತಿಯಾಗಿ ಫೇಜಲ್ಲಿ ಇರ್ತದೆ. ಸೊ ಪ್ರೊಫೈಲ್ ಫೋಟೋ ಆದರೆ ನೋಡ್ಕೊಳ್ಳಿ, ನೀವು ಇದನ್ನೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ಓಪನ್ ಆದರೆ ಮಾಡಿ. ಸೊ ಈಗ ಓಪನ್ ಆಗ್ತಾಯಿದೆ ನೋಡ್ಬೋದು. ಸೊ ಇಲ್ಲಿ ಬಂದುಬಿಟ್ಟು 4 ಸರ್ವರ್ಗೆ ಕನೆಕ್ಟ್ ಆಗ್ತದೆ. ಸೊ ಈಸಿಯಾಗಿ ನೀವು ರಿಸಲ್ಟ್ನ ಚೆಕ್ ಮಾಡ್ಬೋದು. ಎಲ್ಲಕ್ಕಿಂತ ಮೊದಲು ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ಮೊದಲೇದಾಗಿ ಬಂದುಬಿಟ್ಟು ಕೆಳಗಡೆ ಬನ್ನಿ, SLC ರಿಸಲ್ಟ್ 2024 ಅಂತ ಇರ್ತದೆ. ಸೊ ಇಲ್ಲಿ ಸರ್ವರ್ 1 ಅಂತ ಇರ್ತದಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡೈರೆಕ್ಟಾಗಿ ನಿಮ್ಮ KResult.nic.in ಕನೆಕ್ಟ್ ಆಗ್ತದೆ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಇವರ ಆ್ಯಪ್ನಿಂದ ವೆಬ್ಸೈಟ್ಗೆ ಕನೆಕ್ಟ್ ಆಗ್ತದೆ. ಸೊ ಈಸಿಯಾಗಿ ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಕೆಳಗಡೆ ಬನ್ನಿ. ಕೆಳಗಡೆ ಬಂದಮೇಲೆ ನಿಮಗೆ ಎಲ್ಲ ರಿಸಲ್ಟ್ ಇರ್ತವೆ ಇಲ್ಲಿ. ಸೊ CBSE ಆಗಿರ್ಬೋದು, ಮತ್ತು ತಮಿಳುನಾಡು. ಸೊ ಇಲ್ಲಿ ಕೆಳಗಡೆ ಕರ್ನಾಟಕ ಬೋರ್ಡ್ ರಿಸಲ್ಟ್ 2024 ಅಂತ ಇರ್ತದೆ. ಸೊ ಇದರ ಮೇಲೆ ಆದರೆ ಕ್ಲಿಕ್ ಮಾಡಿ. ಈ ಆ್ಯಪ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದುಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024 ಅಂತ ಇರ್ತದೆ. ಡೈರೆಕ್ಟಾಗಿ ನಿಮ್ಮ KResult.nic.in ಮತ್ತು ಈ ಆ್ಯಪಿಗೆ ಕನೆಕ್ಟ್ ಆಗ್ತದೆ. ಸೊ ಬೇಗ ಚೆಕ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಬಂದಿರುತ್ತದೆ. ಸೊ ದ್ವಿತೀಯ PUC ಬಂದಿದೆ. ಇದರ ಕೆಳಗಡೆ ನಿಮ್ಮ ರಿಸಲ್ಟ್ ಲಿಸ್ಟ್ ಅದೇ ಬಂದಿರ್ತದೆ. ಸೊ ಇದನ್ನು ನಾನು ವಿಡಿಯೋ ಬೇಗ ಮಾಡ್ತಿರೋದ್ರಿಂದ ಸೊ ನಿಮಗೆ ಎಲ್ಲ ಲಿಸ್ಟ್ ಅದೇ ಕಾಣ್ತಾ ಇಲ್ಲ. ಸೊ ಕೆಳಗಡೆ ಇರ್ತದೆ, ಅಲ್ಲಿ ಚೆಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಬರ್ತದೆ. ಸೊ ನಿಮಗೆ ಈಸಿಯಾಗಿ ಚೆಕ್ ಮಾಡೋ ವೇ ಇದು. ಸೊ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಇರ್ತದೆ. ನಿಮ್ಮ ಹಾಲ್ ಟಿಕೆಟ್ನಲ್ಲಿ ರಿಜಿಸ್ಟರ್ ನಂಬರ್ ಇರ್ತದೆ ಅಲ್ಲ, ಸೊ ನೀವು ಆನ್ಸರ್ ಶೀಟಲ್ಲಿ ಎಂಟ್ರಿ ಮಾಡ್ತೀರಾ. ಸೊ ಅದನ್ನೇ ಬಂದುಬಿಟ್ಟು ಇಲ್ಲಿ ಎಂಟ್ರಿ ಮಾಡಿ. ಮತ್ತು ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ತಾರೆ. ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಇದೆಯಲ್ಲ, ಸೊ ಅಲ್ಲಿ ಬಂದುಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ. ಸೊ ತಪ್ಪು ಮಾಡಿದರೆ ಮತ್ತೆ ನಿಮಗೆ ರಿಸಲ್ಟ್ ಬರೋದಿಲ್ಲ. ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಲ್ಲಿ ನಿಮಗೆ ರಿಸಲ್ಟ್ ಆದರೆ ಬರುತ್ತೆ. ಸೊ ಈ ಸರ್ವರ್ ಕನೆಕ್ಟ್ ಆಗಿರೋದ್ರಿಂದ ಬೇಗ ರಿಸಲ್ಟ್ ಬರ್ತದೆ. ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರು ಕೂಡ ರಿಸಲ್ಟಿಗೆ ವೇಟ್ ಮಾಡ್ತಾ ಇರ್ತಾರೆ, ಬರ್ತಾ ಇರೋದಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.